ಫೈನಲಿ 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 ನನ್ನ ಚಾನೆಲ್ ಗುರು ಲೈವ್ ಸ್ಟ್ರೀಮ್ ಎನೇಬಲ್ ಆಗಿದೆ. ಇದು ತುಂಬಾ ದೊಡ್ಡ ಗುಡ್ ನ್ಯೂಸ್. ಇದು ನಾನು ತುಂಬಾ ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಬಿಟ್ಟು ನನಗೆ ತಲೆ ಕೆಟ್ಬಿಟ್ಟಿತ್ತು. ಏನ್ ಗುರು ಲೈವ್ ಸ್ಟ್ರೀಮೇ ಮಾಡಕ್ ಆಗ್ತಿಲ್ಲ. ಹಬ್ಬ ಯೂಟ್ಯೂಬರ್ಗೆ ಲೈವ್ ಸ್ಟ್ರೀಮ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಏನಾದ್ರು ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ಬೇಕಾದಾಗ ಅಥವಾ ಏನಾದ್ರು ಒಂದಿಷ್ಟು ವಿಷಯನ ಲೈವ್ ಆಗಿ ತಲುಪಿಸ್ಬೇಕು, ಒಂಥರ ಡೈರೆಕ್ಟ್ ಏನೆಲ್ಲ ಮಾಡ್ಬೇಕು ಅಂದಾಗ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಲೈವ್ ಸ್ಟ್ರೀಮ್ ಬಂದು ಫೈನಲಿ ನಂದು ಬಂದು ಲೈವ್ ಸ್ಟ್ರೀಮ್ ಎನೇಬಲ್ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಕೊನೆಯಲ್ಲಿ ನಿಮ್ಗೆ ಒಂದು ತುಂಬಾ ಗುಡ್ ನ್ಯೂಸ್ ಇದೆ, ಅದನ್ನು ಸಹ ಹೇಳ್ತೀನಿ. ಅದರಿಂದ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ಅದು ಒಂಥರ ತುಂಬಾ ದೊಡ್ಡ ಗುಡ್ ನ್ಯೂಸ್, ಅದರಿಂದ ಕೊನೆ ತನಕ ನೋಡಿ, ಸರಿನಾ? ನನ್ಗೆ ಫಸ್ಟ್ ಈ ತರ ಬರ್ತಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ತೀರಾ, ಯುವರ್ ಲೈವ್ ಸ್ಟ್ರೀಮ್ ಹ್ಯಾಸ್ ಬಿನ್ ಡಿಸೇಬಲ್ಡ್, ಪ್ಲೀಸ್ ರಿವ್ಯೂ ಯೂಟ್ಯೂಬ್ ಪಾಲಿಸೀಸ್ ಫಾರ್ ಮೋರ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇತ್ತು, ಸರಿನಾ? ಆ ನಂತರ ನಾನು ಇದ್ರ ಬಗ್ಗೆ ತುಂಬಾ ಟ್ವಿಟರ್ ಎಲ್ಲ ಮಾಡಿದೆ. ನಾನು ನಿಮ್ಗೆ ತಡೀರಿ, ಈಗ ಸ್ಕ್ರೀನ್ ರೆಕಾರ್ಡರ್ನೇ ಆನ್ ಮಾಡ್ತೀನಿ. ಈ ಫೋನ್ ಇಂದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿ ನಿಮ್ಗೆ ತೋರಿಸಿದಾಗ ಇನ್ನೂ ಸಹ ಕ್ಲಾರಿಟಿ ಬರುತ್ತೆ, ಏನೇನ್ ಆಗಿತ್ತು ಗುರು ಅಂತ. ನಿಮಗೂ ಕ್ಲಾರಿಟಿ ತುಂಬಾ ಮುಖ್ಯ, ಅದರಿಂದ ಒಂದ್ ನಿಮಿಷ ಸ್ಕ್ರೀನ್ ರೆಕಾರ್ಡರ್ನ ಈಗ ನಾನು ಆನ್ ಮಾಡಿದೀನಿ. ಈಗ ನಾನು ಇಲ್ಲಿ ಯೂಟ್ಯೂಬ್ ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಈಗ ತೋರಿಸ್ತೀನಿ. ಅದು ಒಂದು ನಂದು ಲೈವ್ ಸ್ಟ್ರೀಮ್ ಅದೇನಕ್ಕೆ ರಿಜೆಕ್ಟ್ ಆಗಿತ್ತು ಗೊತ್ತಿಲ್ಲ, ಏಜ್ ಫ್ಯಾಕ್ಟರ್ ಇಂದ ರಿಜೆಕ್ಟ್ ಆಗಿತ್ತು, ಆಯ್ತಾಯಾ? ಇಲ್ಲಿ ನನ್ನ ಚಾನಲ್ಗೆ ಬರ್ತೀನಿ. ನೆಕ್ಸ್ಟ್ ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಆ ನಂತರ ಅದು ಲೋಡ್ ಆಗತ್ ಗುರು, ಒಂದ್ ಟೈಮ್ ತಗೊಳತ್ತೆ. ನೆಟ್ವರ್ಕ್ ಸ್ಪೀಡ್ ಕರೆಕ್ಟ್ ಆಗಿ ಇದೆ, ಬಟ್ ಲೋಡ್ ಆಯ್ತು ಗುರು. ಈಗ ಇಲ್ಲಿ ಲೈವ್ ಇದೆಯಲ್ಲ, ಇಲ್ಲಿ ನನ್ನ ಒಂದು ಲೈವ್ ಡಿಸೇಬಲ್ ಆಗಿದೆ ನೋಡಿ, ಟರ್ಮ್ಸ್ ಅಂಡ್ ಪಾಲಿಸೀಸ್ ಅಂತ ಅಂತದ್ರಲ್ಲ, ಅಲ್ಲಿ ಎಂತದೇನು ಮಾಡಿಲ್ಲ ಗುರು, ಸರಿನಾ? ಅದೇನಿಗೆ ಡಿಸೇಬಲ್ ಆಯ್ತೋ ಗೊತ್ತಿಲ್ಲ. ಗೈಸ್, ಇವಾಗ ನಾನು ಇಲ್ಲಿ ಪ್ರೆಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೋಡಿ ನಾನು ಲೈವ್ ಆರಾಮ್ಸಾಗಿ ಹೋಗ್ಬೋದಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಬೇಕಾದ್ರೆ ನಾನು ಇಲ್ಲಿ ಟೈಟಲ್ ನ ಸೆಲೆಕ್ಟ್ ಮಾಡ್ಕೋಬಹುದು, ಯಾರಾದ್ರೂ ಗೆಸ್ಟ್ ನು ಸಹ ಇನ್ವೈಟ್ ಮಾಡಬಹುದು, ಇಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ಮಾಡಬಹುದು, ಅಂದ್ರೆ ಸ್ಕ್ರೀನ್ ಶೇರ್ ಮಾಡಬಹುದು, ಶೆಡ್ಯೂಲ್ ಮಾಡಬಹುದು ಗುರು ಒಂದು ನನ್ನ ಲೈವ್ ಸ್ಟ್ರೀಮ್ ನ. ಮತ್ತೆ ಇವರು ಏನೇನ್ ಬೇಕಾದ್ರೆ ಮಾಡ್ಬೋದು ಇಲ್ಲಿ. ಮತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋಗಿ ಸಹ ನಾನೆಲ್ಲ ಮಾಡ್ಬೋದು. ಚಾಟ್ ಅಲೋ ಮಾಡ್ಬೋದು, ರಿಯಾಕ್ಷನ್ಸ್ ಅಲೋ ಮಾಡ್ಬೋದು, ಲೀಡರ್ ಬೋಸ್ಟ್ ಅದನ್ನು ಸಹ ನಾನು ಅಲೋ ಮಾಡ್ಬೋದಾಗಿರತ್ತೆ, ರಿಯಾಕ್ಷನ್ಸ್ ಅಲೋ ಮಾಡ್ಬೋದು. ಇವಾಗ ಗುರು ನಾನು ಟ್ವಿಟರಿಗೆ ಬರ್ತೀನಿ. ಇಲ್ಲೇ ಇರೋದು ನನಗೆ ಮ್ಯಾಟರ್ ಆಗಿದ್ದೆ, ನಾ ಎಷ್ಟೊಂದು ದಿನದಿಂದ ಮಾಡಿದೆ, ಅಂದ್ರೆ ಈಗ ಎಕ್ಸ್ ಆಗಿದೆ, ನಿಮ್ಗೆ ಗೊತ್ತಿರ್ಬೋದು. ಇದನ್ನ ಗುರು ನಾನು ಮೇಲ್ ಮಾಡಿರೋದು ನೋಡಿ ಗುರು, 10ನೇ ತಾರೀಕು ಜನವರಿ 2025 ಮೇಲ್ ಮಾಡಿದೀನಿ. At YouTube, dear YouTube team, there is not a single copyright strike and community guideline strike. Still, I am not able to go to live on YouTube channel. Please fix this problem. Thank you. ನನ್ನ ಯೂಟ್ಯೂಬ್ ಚಾನಲ್ VRL ನ ಹಾಕಿದೆ. ಇಲ್ಲಿ ನೋಡಿ ಗುರು, ಮತ್ತೆ here you live streaming can be disabled for several reasons like having a copyright strike, community guidelines restriction, or if a minor featured in your live stream more ಅಂತ ಬಂತು. ಆಮೇಲೆ ನೋಡಿ ಗುರು, ಪ್ಲೀಸ್ ಸಾಲ್ವ್ ದ ಇಶ್ಯೂ ಅಂತ ನಾನು ಮತ್ತೆ ಹಾಕ್ತೀನಿ ಅವ್ರಿಗೆ. ದೇರ್ ಲೈವ್ ಸ್ಟ್ರೀಮ್ ಮೈಟ್ ಹ್ಯಾವ್ ಬಿನ್ ಡಿಸೇಬಲ್ಡ್ ಡ್ಯೂ ಟು ಚೈಲ್ಡ್ ಸೇಫ್ಟಿ ಆಸ್ ಕ್ರಿಯೇಟರ್ಸ್ ನೀಡ್ ಟು ಬಿ 16+ ಟು ಲೈವ್ ಸ್ಟ್ರೀಮ್ ಆರ್ ಹ್ಯಾವ್ ಎ ಪೇರೆಂಟ್ ವಿಸಿಬಿಲಿಟಿ ಪ್ರೆಸೆಂಟ್ ಅಂತ ಬಂತು. ಮೋರ್ ಆನ್ ದಿಸ್ ಇಯರ್ ಅಂತ ಬಂತು. ಆಮೇಲೆ ಗುರು, ಹೇ ಯೂಟ್ಯೂಬ್, ಐ ಆಮ್ 21 years old ಅಂತ ಹಾಕಿದೆ. ವಿ ಹ್ಯಾವ್ ಸೆಂಟ್ ಯು DM ವಿತ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಬಂತು. ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಮತ್ತೆ ನಾನು ಹಲೋ ಯೂಟ್ಯೂಬ್, ಐ ಆಮ್ 21 now ಅಂತ ಹಾಕಿದೆ. ವಿ ಶೇರ್ಡ್ ಮೋರ್ ಇನ್ಫೋ ಓವರ್ DM, ಲೆಟ್ಸ್ ಕಂಟಿನ್ಯೂ ಅವರ್ ಕಾನ್ವರ್ಸೇಷನ್ ದೇರ್ ಅಂತ ಬಂತು. ಬಟ್ ಅದು ಕಾನ್ವರ್ಸೇಷನ್ ಆ ಟೈಮಲ್ಲಿ ಅದು ಯಾಕೋ ನನಗೆ DM ಬರ್ಲಿಲ್ಲ. ಆಮೇಲೆ ಗುರು, ಇವಾಗ ಮತ್ತೊಂದು ಸತಿ ನಾನು ಲೆಕ್ಕದಲ್ಲಿ ನಮ್ ಕ್ಲಾಸ್ಮೇಟ್ ಇದ್ದಾನೆ ಮನೋಜ್ ಕುಮಾರ್ ಎಸ್ ಅಂತ, ಅವನ ಜೊತೆ ಮಾತಾಡುವಾಗ ಲೈವ್ ಸ್ಟ್ರೀಮ್ ಇಲ್ಲ, ಲೈವ್ ಮೇಲ್ ಎಷ್ಟೊಂದ್ಸತಿ ಮಾಡಿದೀನಿ ಅಂತ ಹೇಳ್ದೆ. ಅವನ ಜೊತೆ ಮಾತಾಡಿದಾಗ ಬಾ ಇನ್ನೊಂದ್ಸತಿ ಮಾಡ್ಬಿಡೋಣ, ಇನ್ನೊಂದ್ಸತಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದ್ಸತಿ ಹಾಕ್ದೆ ಗುರು, ಎಷ್ಟನೇ ತಾರೀಕು, 13ನೇ ತಾರೀಕೇನೋ ಮತ್ತೆ ಹಾಕಿದೀನಿ. ಹಲೋ ಡಿಯರ್ ಯೂಟ್ಯೂಬ್ ಟೀಮ್, ದೇರ್ ಇಸ್ ನಾಟ್ ಎ ಸಿಂಗಲ್ ಸ್ಟ್ರೈಕ್ ಅಂಡ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಗೋ ಟು ಲೈವ್ ಆನ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಫಿಕ್ಸ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು. ಮೈ ಯೂಟ್ಯೂಬ್ ಚಾನಲ್ URL ಅಂತ ಲಿಂಕ್ ನ ನಾನು ಹಾಕಿದೆ. ಇವಾಗ ಗುರು ನನಗೆ DM ಬಂತು. ಇಲ್ಲಿ ಕೊನೆಯಲ್ಲಿ ಇನ್ಬಾಕ್ಸ್ ಇದೆಯಲ್ಲ, ಬಂದಿದ್ ನನಗೆ ಇವಾಗ, ಸರಿನಾ? ಇದು ಪಾಸ್ವರ್ಡ್ ಹಾಕ್ಬೇಕು, ನಾನು ಇದನ್ನ ಹೈಡ್ ಮಾಡ್ತೀನಿ ಗುರು. ನೋಡಿ ಗುರು, ಇವಾಗ ಇದಿಷ್ಟು ಸೀನ್ ಆಯ್ತು. ಆಮೇಲೆ ನನ್ನ ಮೇಲ್ ID ನಾ ಬೇಡ ಬ್ಲರ್ ಮಾಡಿರ್ತೀನಿ, ಟೀಮ್ ಯೂಟ್ಯೂಬ್ ಅಂತ ಇದೆಯಲ್ಲ ಅದಕ್ಕೆ ಬಂತೆ. ಆ ನಂತರ ಇಲ್ಲಿ ನೋಡಿ ಗುರು, ಈಗ ಇಲ್ಲೆಲ್ಲ
ನೋಡ್ಬೋದು ಇಲ್ಲಿ ನೀವು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ ನವೆಂಬರ್ 8ನೇ ತಾರೀಕು ಸಹ ಕಳ್ಸಿರೋ, ಬಟ್ ಅಲ್ಲಿ ಏನೋ ಡಿಸ್ಕಷನ್ಸ್ ಅದೇನೋ ಆಗಿರ್ಲಿಲ್ಲ, ನೀವೆಲ್ಲ ನೋಡ್ತಿದ್ದೀರಾ. ಫ್ರೈಡೇ ಮಾರ್ಚ್ ಕಳಿಸಿದ್ರು ನೋಡಿ ಗುರು, ಅದೇ ಇಂಪಾರ್ಟೆಂಟ್. ಯುವರ್ ಕೇಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂಡ್ ದ ಕೇಸ್ ID is something and something. We will be in touch via email only moving forward. So make sure to check your email for an update in the next 24 hours. The same one you shared with us in the secure form. Thank you so much for your patience in the meantime ಅಂತ ಅವರು ಆ ಕಡೆಯಿಂದ ನನಗೆ ಹಾಕಿದ್ರು. ಇವಾಗ ಗುರು ನನ್ನ ಮೇಲ್ಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಮೇಲ್ ಅಡ್ರೆಸ್ಗೆ ಜಿಮೇಲ್ ನ ಓಪನ್ ಮಾಡ್ತಾ ಇದ್ದೀನಿ. ತಡೀರಿ ಗುರು, ಇಲ್ಲಿ ಬಂದು ಈಗ YT ಸಪೋರ್ಟ್ ಅಂತ ಟೈಪ್ ಮಾಡ್ತೀನಿ. ಅಲ್ಲಿ ನನಗೆ YT ಸಪೋರ್ಟ್ ಅಲ್ಲಿ ಗುರು ಒಂಥರ ಒಳ್ಳೆ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು. ರೆಸ್ಪಾನ್ಸ್ನು ಸಹ ಅವ್ರು ಮಾಡ್ತಾರೆ ಚೆನ್ನಾಗೆ. YT ಸಪೋರ್ಟ್ ಬರ್ಬೇಕಲ್ಲ, ರೊಟೇಟ್ ಟೈಮ್ ತಗೊಳೋದು ಗುರು, ಅದು ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ ಗುರು. ಇಲ್ಲ, ಕರೆಕ್ಟಾಗಿ YT ಸಪೋರ್ಟ್ಗೆ ಹೋಯ್ತು. ಇಲ್ಲಿ ನೋಡಿ ಗುರು, 17ನೇ ತಾರೀಕು ಮಾರ್ಚ್ ಕಳಿಸಿದಾರೆ ನನಗೆ ಮೇಲ್ನ. ಇದು ಗುರು ತುಂಬಾ ಖುಷಿ ಕೊಟ್ಟಿದ್ದು ಅಂದ್ರೆ ನನಗಿದೆ. I hope this message finds you well. I appreciate your reaching out regarding the removal of your live stream feature. I understand how important this can be, so I am reaching out to escalate your issue to our internal team for review and expect to hear back within a couple of days. I will get back to you with an update as soon as I have more to share. To help you get back into your YouTube channel, if you ever can't sign in, add recovery information or recovery contact to all Google accounts associated with your channel ಅಂತ ಕಳಿಸ್ತಾರೆ. ಆನಂತರ a verified recovery phone number, email address or recovery contact can help you recover your account and regain access to your channel. You do not have to respond to this email for now, but let us know if you have any additional questions in the meantime. Regards Nico, Google YouTube team, ಅದು ಕಳಿಸ್ತಾರೆ ಗುರು. ವ್ಯಾಲ್ಯೂ ಯುವರ್ ಫೀಡ್ಬ್ಯಾಕ್. ಇಫ್ you receive survey, please take a minute to rate your support experience and don't forget to visit the creator hub for more help growing your channel ಅಂತ ಹಾಕ್ತಾರೆ. ಪ್ರೊಟೆಕ್ಟ್ ಯುವರ್ ಯೂಟ್ಯೂಬ್ ಚಾನಲ್ ವಿತ್ 2-step ವೆರಿಫಿಕೇಶನ್ ಅಂತ ಹಾಕ್ತಾರೆ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ನೀವು ಸ್ಕ್ರೀನ್ ಮೇಲೆ ಅದನ್ನು ಸಹ ನೋಡ್ತಿದ್ದೀರಾ. ಪ್ಲೀಸ್ ಕೈಂಡ್ಲಿ ಸಾಲ್ವ್ ದ ಇಶ್ಯೂ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹಾಕ್ತೀನಿ, ಸರಿನಾ. ಆ ನಂತರ ಗುರು ಈ ಮೇಲ್ ಇದೆಯಲ್ಲ ಗುರು, ನೋಡಿ ಗುರು, I have good news for you. I was able to raise your concern about live stream feature to our internal team, who was able to review and reinitiate the feature on your channel with the message below. We reviewed the video that you appealed and found that it does not violate our live stream policies of terms of service. We reinitiated your video and your ability to live stream ಅಂತ ರಿಪ್ಲೈ ಮಾಡಿದ್ದಾರೆ. If you want a reminder of our policies, you can check our child safety policies and our live stream restrictions. May your day be filled with many beautiful things. Feel free to reach out in case you have other questions or concerns. Don't forget to rate your experience in case of a survey in the next few days. We want to be excellent at what we do. Go ahead and share your thoughts and feedback on how I was able to assist you. Have a day that makes you happy. Regards Nico, YouTube team. ಅದು ಇದು ಎಲ್ಲ ಹಾಕ್ತಾರೆ. ಆಮೇಲೆ 2-step ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಒಂದು ರಿಪ್ಲೈನ ಮೇಲ್ ಅಲ್ಲಿ ಮಾಡ್ತಾರೆ ಗುರು. ಗುರು ಇವರು ನೀಕೋ ಅವ್ರಿಗೆ ನಾನು ತುಂಬಾ ಹೃತ್ಪೂರ್ವಕವಾಗಿ ಮನಸ್ಫೂರ್ತಿ ಥ್ಯಾಂಕ್ಸ್ ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಹೆಲ್ಪ್ ಇದೆ ಗುರು. ನಾನು ಇವಾಗ ಲೈವ್ ಸ್ಟ್ರೀಮ್ ನ ಎಲ್ಲ ಮಾಡ್ಬೋದು. ಇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರಂಗೆ ನಾಳೆಯಿಂದ IPL 2026 ಶುರು ಆಗ್ತಿದೆ. ನಾನು ಅದ್ರದ್ದು ಸಹ ಲೈವ್ ಸ್ಟ್ರೀಮ್ ನ ಮಾಡ್ತೀನಿ ಗುರು. ಅಂದ್ರೆ ಲೈವ್ ಕಾಮೆಂಟ್ರಿ ಮಾಡ್ತೀನಿ. ವಿಡಿಯೋ ಲೈವ್ ಹಾಕಿದ್ರೆ ಯಾಕೋ ಗುಂಬಿಡ್ತಾರೆ, ಕಾಪಿರೈಟ್ ಹಾಕೊಳ್ಳಿ, ಅವೆಲ್ಲ ಆಗಲ್ಲ. ಲೈವ್ ಕಾಮೆಂಟ್ರಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾಳೆ ಐ ಹೋಪ್ ಆಗಲ್ಲ ಅಂತ ಅನ್ಕೋತೀನಿ ಗುರು. ಇಲ್ಲಿ ಸ್ವಲ್ಪ ಊರಲ್ಲಿ ಜಾತ್ರೆ ಇದೆ, ಮೇಲ್ಕೋಟೆಯಲ್ಲಿ ವೈರ್ ಮೂಡಿದೆ, ಅದರಿಂದ ಆ ಟೈಮ್ಗೆ ಎಲ್ಲ ಕಾನ್ಫ್ಲಿಕ್ಟ್ ಆಗುತ್ತೆ. ಅದರಿಂದ ನಾನು ನಾಳೆ ಮಾಡೋ ಡೌಟು. ನಾಡ್ದಿಂದ ಐ ವಿಲ್ ಟ್ರೈ ಗುರು. ಇಲ್ಲ KR ನಗರಕ್ಕೆ ಹೋಗಿ ಮಾಡ್ಬೇಕಂದ್ರು ರೆಡಿ ಆಗಬೇಕು ಎಲ್ಲದಕ್ಕೂ. ನೋಡೋಣ ಇನ್ನೇನಾಗತ್ತೆ ಸೀನು ಅಂತ. ಇದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀನಿ. ಗೊತ್ತಿಲ್ಲ ಈ ವಿಡಿಯೋನ ಎಷ್ಟು ಜನ ಇಲ್ಲಿ ತನಕ ನೋಡಿರ್ತಾರೆ ಅಂತ. ಇಲ್ಲಿ ತನಕ ನೋಡಿದ್ರೆ ಗುರು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಯೂಟ್ಯೂಬ್ ಟೀಮ್ಗೂ ಒಂದು ಥ್ಯಾಂಕ್ಸ್ ನ ಹೇಳೋಣ ಗುರು. ಅವ್ರು ನಮ್ಗೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ. ನೀಕೋ ಅವರು, ಐ ಆಮ್ ಗ್ರೇಟ್ಫುಲ್ ಟು ಯು ನೀಕೋ ಅವ್ರಿಗೆ. ಸಿಗಲ್ಲ ಗುರು ಮತ್ತೊಂದು ವಿಡಿಯೋದಲ್ಲಿ. ನಿಮ್ಗೇನಾದ್ರು ಈ ತರ ಇಶ್ಯೂ ಆಗಿದ್ರೆ ಏನೇನ್ ಮಾಡ್ಬೇಕು ಎಲ್ಲ ಕ್ಲಾರಿಟಿ ಸಿಕ್ಕಿದೆ. ಒಂದೊಂದ್ಸತಿ ಲೆಕ್ಕದಲ್ಲಿ ಮನೋಜ್ ಕುಮಾರ್ ಅವ್ನು ಹೇಳ್ದ ಗುರು, ಆಧಾರ್ ಕಾರ್ಡು
ವೋಟರ್ ಐಡಿ ಏನೋ ಕಳ್ಸಿ ನೋಡು ಅಂತ. ಅದ್ರಿಂದಾನೇ ನಾನು ಮತ್ತೆ ಟ್ರೈ ಮಾಡಿದ್ದು. ಇಲ್ಲ ಅಂದಿದ್ರೆ ಮಾಡ್ತಿದ್ದೆ, ಬಟ್ ಅಷ್ಟು ಬೇಗ ಮಾಡ್ತಿರ್ಲಿಲ್ಲ ಗುರು. ಅಯ್ಯೋ ನೋಡೋಣ ಬಿಡು ಗುರು ಅಂತ ನಾನು ಸುಮ್ಮನೆ ಆಗ್ತಿದ್ದೆ ಅಂತಾನೆ ಅನ್ಸತ್ತೆ. ಅದೊಂದು ರೇಂಜ್ ಹೆಲ್ಪ್ ಮಾಡ್ತು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸತ್ತೆ? ಹೊಡೀರಿ ಕಾಮೆಂಟು, ಮಾಡ್ರಿ ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.